ದೇಶದ ಎರಡನೇ ಅತಿದೊಡ್ಡ ರೈಲ್ವೆ ವಸ್ತು ಸಂಗ್ರಹಾಲಯ ಎನ್ನುವ ಹಿರಿಮೆಗೆ ಮೈಸೂರಿನ ಕೆಆರ್ಎಸ್ ರಸ್ತೆಯಲ್ಲಿರುವ ರೈಲ್ವೆ ವಸ್ತು ಸಂಗ್ರಹಾಲಯ ಪಾತ್ರವಾಗಿದ್ದು, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಮತ್ತು ಪ್ರವಾಸಿಗರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಈ ಕುರಿತು ಒಂದು ವರದಿ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ಅಂಗವಾಗಿ ದೇಶದ ಎರಡನೇ ಅತಿ ದೊಡ್ಡ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಮಕ್ಕಳು, ಪೋಷಕರಿಗೆ ಉಚಿತ ಪ್ರವೇಶಾವಕಾಶ ಕಲ್ಪಿಸಲಾಗಿದೆ. ಸ್ಥಳೀಯರು ಸೇರಿದಂತೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಳೆಯ ರೈಲ್ವೆ ಎಂಜಿನ್ಗಳು, ಮಹಾರಾಜರು ಉಪಯೋಗಿಸುತ್ತಿದ್ದ ಸ್ಟೀಮರ್ ಎಂಜಿನ್ ಸೇರಿದಂತೆ ಸಣ್ಣದಾದ ರೈಲು ಬೋಗಿಗಳಲ್ಲಿ ಉದ್ಯಾನವನ ವೀಕ್ಷಿಸುವ ಅವಕಾಶ ಕಲ್ಪಿಸಲಾಗಿದೆ. ಮಕ್ಕಳೊಂದಿಗೆ ಪೋಷಕರು, ಪ್ರವಾಸಿಗರು ರೈಲಿನಲ್ಲಿ ಕುಳಿತು ವಸ್ತು ಪ್ರದರ್ಶನದಲ್ಲಿ ಒಂದು ಸುತ್ತು ಹಾಕುವ ಮೂಲಕ ಅಲ್ಲಿನ ವಿಶೇಷತೆಗಳು, ಹಳೆಯ ರೈಲ್ವೆ ಎಂಜಿನ್ಗಳು, ಬೋಗಿಗಳು, ರೇಖಾಚಿತ್ರಗಳು ಸೇರಿದಂತೆ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ದೂರದರ್ಶನದೊಂದಿಗೆ ರೈಲ್ವೆ ವಸ್ತು ಸಂಗ್ರಹಾಲಯದ ಮೇಲ್ವಿಚಾರಕ ಸಿ ರವಿ, ಪ್ರತಿ ವರ್ಷ ಮೇ 18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವಾಗಿ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ವಸ್ತು ಸಂಗ್ರಹಾಲಯದಲ್ಲೂ ಸಾರ್ವಜನಿಕರು, ಪ್ರವಾಸಿಗರಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ವಸ್ತು ಸಂಗ್ರಹಾಲಯದಲ್ಲಿರುವ ವಿವಿಧ ವಿಷಯಗಳ ಕುರಿತು ಮಾಹಿತಿ ಪಡೆಯಬಹುದಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಇದು ಪ್ರತಿ ವರ್ಷ ಮೇ 18 ಅದನ್ನು ಆಚರಣೆ ಮಾಡೋದು. ಐಕಾಮರ್ಸ್ ಅಂತೇಳಿ ಅವರು ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡುತ್ತಾರೆ. ಈ ಸಲುವಾಗಿ ಈ ದಿನ ಮೈಸೂರು ರೈಲ್ವೆ ಮ್ಯೂಸಿಯಂನಲ್ಲಿ ಪ್ರತಿಯೊಬ್ಬ ವಿಸಿಟರ್ಗೂ ಎಂಟ್ರಿ ಫ್ರೀ ಇರುವುದಿಲ್ಲ. ಎಲ್ಲರೂ ಫ್ರೀಯಾಗಿ ಬಂದು ನೋಡಬಹುದು. ಯಾರಿಗೂ ಶುಲ್ಕ ಇಲ್ಲ ಇದರಲ್ಲಿ. ಇವತ್ತಿನ ದಿವಸ ಭಾರತದಲ್ಲಿ ಡೆಲ್ಲಿ ನ್ಯಾಷನಲ್ ರೈಲ್ ಮ್ಯೂಸಿಯಂ ಬಿಟ್ಟ ಮೇಲೆ 1979ರಲ್ಲಿ ಓಪನ್ ಆಯಿತು. ಹೆರಿಟೇಜ್ ಐಟಮ್ಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ವಿದ್ಯಾರ್ಥಿನಿ ಶ್ರೀನಿಧಿ ದಂಡಿಗಿ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ಅಂಗವಾಗಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲು ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಇಲ್ಲಿನ ವಾತಾವರಣ ಉತ್ತಮವಾಗಿದ್ದು ಸ್ವಚ್ಛತೆಗೆ ಆದ್ಯತೆ ನೀಡಿದ್ದಾರೆ ಎಂದು ಹೇಳಿದರು. And all the trains are very fantastic and amazing to see, and many things are there to learn from here. Like, it is useful educational purpose, and also like we can know the history and all, and it's very good to visit and all for visitors, for tourists and all. It's a very good place, and the trains are beautiful. The museum is very clean and very good. ಇನ್ನೋರ್ವ ವಿದ್ಯಾರ್ಥಿನಿ ಸಪ್ತಮಿ ದಂಡಿಗಿ ವಿವಿಧ ಬಗೆಯ ರೈಲುಗಳು, ಎಂಜಿನ್ಗಳನ್ನು ವೀಕ್ಷಿಸಿದ್ದು ಮನಸ್ಸಿಗೆ ಮುದ ನೀಡಿದೆ. ಜೊತೆಗೆ ರೈಲು ಬೋಗಿಗಳಲ್ಲೂ ಸಂಚಾರ ಮಾಡಲು ಅವಕಾಶ ನೀಡಲಾಯಿತು ಎಂದು ಹೇಳಿದರು. ನಾವಿಲ್ಲಿ ಬಂದಿದ್ದೀವಿ ರೈಲ್ ಮ್ಯೂಸಿಯಂ ನೋಡೋಕ್ಕೆ. ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸು ನಾವು ಎಲ್ಲರೂ ಫ್ರೀಯಲ್ಲಿ ಟಿಕೆಟ್ ಕೊಡ್ತಿದ್ದೇವೆ ಇವತ್ತು. ಸೊ ಹ್ಯಾಪಿ ಆಗಿದ್ದೀವಿ. ಎಲ್ಲ ಗಾರ್ಡನ್ ಇದೆ, ಆಟ ಆಡೋದಕ್ಕೆ ಚೆನ್ನಾಗಿದೆ. ರೈಲ್ವೆ ಸ್ಟೇಷನು ಟೈಪ್ ಎಲ್ಲ ಚೆನ್ನಾಗಿ ಕಿಡ್ಸಿಗೆ ಚಲೋ ಇದೆ. ವಿದ್ಯಾರ್ಥಿನಿ ವರ್ಷಿಣಿ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ಅಂಗವಾಗಿ ಉಚಿತ ಪ್ರವೇಶ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತರಾಗಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ್ದು, ಇಲ್ಲಿನ ರೈಲ್ವೆ ಎಂಜಿನ್ಗಳು ಮತ್ತು ರೈಲ್ವೆ ಇತಿಹಾಸ ತಿಳಿಯಲು ನೆರವಾಯಿತು ಎಂದರು. ನಾನು ತುಂಬ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೀನಿ. ತುಂಬ ಜನ ಬಂದಿದ್ದಾರೆ. ನಾನು ನನ್ನ ಫ್ಯಾಮಿಲಿ ಸಮೇತ ಬಂದಿದ್ದೀನಿ. ಎಲ್ಲ ನೋಡಿ ತುಂಬ ಸಂತೋಷ ಆಯಿತು. ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಿದೆ. ಇದೆಲ್ಲ ನೋಡಿ ಎಲ್ಲ ಹಳೆ ಕಾಲದ ಟ್ರೈನ್ಗಳೆಲ್ಲ ಇದೆ. ನೀವು ಬಂದು ನೋಡಿ, ತುಂಬ ಸಂತೋಷ ಆಗುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಬಂದು ನೋಡಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಪ್ರವಾಸಿಗರಾದ ಸಿಎಂ ಸುರೇಶ್, ಕೇರಳದಿಂದ ಮೈಸೂರಿಗೆ ಆಗಮಿಸಿದ್ದೆವು. ಇಲ್ಲಿನ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ರೈಲ್ವೆಗೆ ಸಂಬಂಧಿಸಿದ ಹಲವು ವಿಶೇಷತೆಗಳ ಬಗ್ಗೆ ಮಾಹಿತಿ ತಿಳಿಯಲು ಅನುಕೂಲವಾಯಿತು. ಇಲ್ಲಿನ ಎಂಜಿನ್ಗಳು, ರೈಲು ಬೋಗಿಗಳು ಒಂದೊಂದು ಇತಿಹಾಸ ಹೇಳಲಿವೆ ಎಂದು ತಿಳಿಸಿದರು. ರೈಲ್ವೆ ಮ್ಯೂಸಿಯಂ, ವಾಟ್ ಎ ಬ್ಯೂಟಿಫುಲ್ ಪಾರ್ಕ್ created scientifically created this park. So much enjoyed this family without considering their ages. Children, all in the group of ages enjoyed this train. We have also traveled one of the important of these days fully free. ಪ್ರವಾಸಿಗರಾದ ಶಿಕ್ಷಕಿ ಉಮಾ, ತಾವು ಕೂಡ ಕೇರಳದಿಂದ ಆಗಮಿಸಿದ್ದು
ವಸ್ತು ಸಂಗ್ರಹಾಲಯದ ಮಾಹಿತಿ ಬಗ್ಗೆ ಇಲ್ಲಿನ ಸಿಬ್ಬಂದಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ವಿಷಯಗಳನ್ನು ಮಕ್ಕಳು ಪರಿಚಯ ಮಾಡಿಕೊಳ್ಳಲು ಸಹಕಾರಿಯಾಗಿದೆ. ಇಂತಹ ವಸ್ತು ಸಂಗ್ರಹಾಲಯಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಬೇಕು ಎಂದರು. और यहाँ छुट्टी मनाने आई हूँ, बच्चों के साथ, फैमिली के साथ छुट्टी मनाने आई हूँ और बहुत पहली बार यहाँ आई हूँ और बहुत मज़ा आया. बहुत खूबसूरत है जगह और जो कंस्ट्रक्शन है वह बहुत अच्छा है. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ಅಂಗವಾಗಿ ಮೈಸೂರಿನಲ್ಲಿರುವ ದೇಶದ 2ನೆಯ ಅತಿದೊಡ್ಡ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ರೈಲ್ವೆ ಎಂಜಿನ್ಗಳು ಮತ್ತು ಬೋಗಿಗಳು ಹಾಗೂ ಅವುಗಳ ಇತಿಹಾಸ ತಿಳಿಯಲು ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲ ಕಲ್ಪಿಸಲಾಗಿದೆ.